ಸುಪ್ರೀಂ ಕೋರ್ಟಲ್ಲಿ ಇವತ್ತು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಿಸಬಾರ್ದು, ಅವರ ಕೈಯಿಂದ ಮಾಡಿಸಬಾರ್ದು ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಅದು ಇವತ್ತು ವಿಚಾರಣೆಗೆ ಬಂದಿದೆ. ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಏನೇನಾಯಿತು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸಲಿದ್ದಾರೆ ಬಾನು ಮುಷ್ತಾಕ್. ಯಾಕೆಂದರೆ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಯಾವುದೇ ರೀತಿಯಂಥ ತಡೆಯನ್ನು ಕೊಟ್ಟಿಲ್ಲ. ಹೈಕೋರ್ಟ್ ಬೆನ್ನಲ್ಲೇ ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅಸ್ತು ಸಿಕ್ಕಿದೆ. ಅಂದರೆ ನಾಡಹಬ್ಬ ಇದು, ನಾಡಹಬ್ಬದಲ್ಲಿ ಅವರು ಈ ಉದ್ಘಾಟನೆಗೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಗೊತ್ತಾಗಿದ್ದು, ಸುಪ್ರೀಂ ಕೋರ್ಟ್ ಕೂಡ ತೀರ್ಪನ್ನು ಕೊಟ್ಟಿದೆ. ಬಹಳ ಮುಖ್ಯವಾಗಿ ಬಾನು ಆಯ್ಕೆಯನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇಲ್ಲಿ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತಹ ನಿಲುವುಗಳನ್ನು ಅವರು ತಾಳಿದ್ದಾರೆ ಅನ್ನುವಂಥ ಅಂಶಗಳು ಬಹಳ ಮುಖ್ಯವಾಗಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಗೆ ಕಾರಣ ಆಗಿತ್ತು. ಯಾಕಂದರೆ ಅವರ ಆಗಲೇ ಹೇಳಿದಂಗೆ ಅವರ ವೈರಲ್ ಆಗಿರ್ತಕ್ಕಂಥ ಒಂದು ವಿಡಿಯೋವನ್ನು ಮುಂದಿಟ್ಟುಕೊಂಡು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೂಕರ್ ವಿಜೇತೆ ಬಾನು ವಿರೋಧಿಸಿದವರಿಗೆ ಈಗ ಭಾರೀ ಹಿನ್ನಡೆಯಾಗಿದೆ. ಹೈಕೋರ್ಟ್ನಲ್ಲಿ 3 ಅರ್ಜಿಯನ್ನು ಹಾಕಿದ್ರು, ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹಾಕಿದ್ರು. ಅದನ್ನು ಇಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ, ಒಬ್ಬರು ಮಾತ್ರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈಗ ಅವ್ರಿಗೂ ಕೂಡ ಭಾರಿ ಹಿನ್ನಡೆಯಾಗಿದೆ. ಇದು ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸುವವರಿಗೂ ಅಥವಾ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸುವವರಿಗೂ ಭಾರಿ ಹಿನ್ನಡೆಯಾಗಿದೆ. ನಾಡಿದ್ದು ಸೋಮವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಾನು ಮುಷ್ತಾಕ್ ಅವರು ದಸರಾವನ್ನು ಉದ್ಘಾಟಿಸಲಿದ್ದಾರೆ. ಇದು ಸದ್ಯಕ್ಕೆ ಆಗಿರುವಂಥದ್ದು. ಇವತ್ತು ಏನೇನು ಆಯಿತು ಕೋರ್ಟ್ನಲ್ಲಿ ಅನ್ನೋದನ್ನು ಗಮನಿಸಬೇಕಾಗಿರುವಂಥದ್ದು. ನ್ಯಾಯಮೂರ್ತಿ ವಿಕ್ರಮ್ನಾಥ್ ಅವರ ಮುಂದೆ ಹಾಗೂ ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರು ಇದ್ದಂತಹ ಪೀಠದಲ್ಲಿ, ವಿಭಾಗೀಯ ಪೀಠದಲ್ಲಿ ಇದು ವಿಚಾರಣೆಗೆ ಬಂತು. ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಂಡಂಥ ತಕ್ಷಣವೇ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಅವರು ಕೇಳಿದರು, ಈ ಅರ್ಜಿ ಹಾಕುವಂತಹ ಉದ್ದೇಶ ಏನು ಅನ್ನುವಂಥ ಅಂಶವನ್ನು ಕೇಳಿದರು. ಅದಕ್ಕೆ ಆರ್ಟಿಕಲ್ 25ರ ಅಡಿಯಲ್ಲಿ ನನ್ನ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸೋದಕ್ಕೆ ಮುಂದಾದರು. ನಮ್ಮ ಕಕ್ಷಿದಾರರ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತೆ ಆರ್ಟಿಕಲ್ 25ರ ಅಡಿಯಲ್ಲಿ ಅಂತೇಳಿ ಇಮಿಡಿಯೇಟ್ ಆಗಿ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಅವರು ಹೇಳಿದರು, ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅಂತ. ಬೇರೆ ಯಾವುದೇ ವಿಚಾರವನ್ನು ಕೂಡ ಅವರು ಹೇಳಲಿ, ಅರ್ಜಿನ ವಜಾಗೊಳಿಸಿದರು. ಆಗ ಅರ್ಜಿದಾರ ಪರ ವಕೀಲರು ದಯವಿಟ್ಟು 3 ನಿಮಿಷ ನಮ್ಮ ವಾದವನ್ನು ಕೇಳಿ ಅಂತೇಳಿ ವಿನಂತಿಸಿದರು. ಯಾವ ಕಾರಣಕ್ಕಾಗಿ ಅವ್ರನ್ನ ಕರೆದಿರುವಂಥದ್ದು ಸರಿಯಲ್ಲ, ಆಹ್ವಾನಿಸಿದ್ದು ಸರಿಯಲ್ಲ ಅಂತ. ಅದಕ್ಕೆ 3 ನಿಮಿಷ ಸಮಯಾವಕಾಶವನ್ನು ಕೇಳಿದ್ದಕ್ಕೆ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಅವರು ಕೇಳ್ತಾರೆ, ಸಂವಿಧಾನದ ಪೀಠಿಕೆಯಲ್ಲಿ ಏನಿದೆ ಅಂತ. ಸಂವಿಧಾನದ ಪೀಠಿಕೆಯಲ್ಲಿ ಏನಿದೆ, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಏನಿದೆ ಅಂತ ಕೇಳ್ತಾರೆ. ಅರ್ಜಿದಾರರ ಪರ ವಕೀಲರಿಂದ ಬರುವಂಥ ಉತ್ತರ ಜಾತ್ಯತೀತ ಅನ್ನುವಂಥ ಅಂಶವೂ ಕೂಡ ಇದೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಜಾತ್ಯತೀತ ಅನ್ನುವಂಥ ಅಂಶವೂ ಕೂಡ ಸಂವಿಧಾನದ ಪೀಠಿಕೆಯಲ್ಲಿ ಇದೆ. ಆದರೆ ಧಾರ್ಮಿಕ ಕಾರ್ಯಗಳಲ್ಲಿ ಮಧ್ಯಪ್ರವೇಶಿಸೋದಕ್ಕೆ ಬಿಡಬಾರ್ದು ಅನ್ನುವ ಅಂಶವನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಈ ಕಾರಣಕ್ಕಾಗಿ ಬಾನು ಮುಷ್ತಾಕ್ ಅವರು ಇಲ್ಲಿ ದಸರಾ ಉದ್ಘಾಟನೆ ಮಾಡೋದ್ರಿಂದಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಅವರು ಮಧ್ಯಪ್ರವೇಶ ಮಾಡದಂತೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ. ಅದಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯವರು ಹೇಳ್ತಾರೆ, ಇದು ಸರ್ಕಾರದ ಕಾರ್ಯಕ್ರಮ ಅಂತೇಳಿ, ಅಂದರೆ ಇದು ಧಾರ್ಮಿಕ ಕಾರ್ಯಕ್ರಮ, ಇದು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಪ್ರಸ್ತಾಪಿಸ್ತಾರೆ. ಈ ಸರ್ಕಾರಗಳು ABC ನಡುವೆ ಸರ್ಕಾರ ಹೇಗೆ ಪ್ರತ್ಯೇಕಿಸೋದಕ್ಕೆ ಸಾಧ್ಯ ಅಂತೇಳಿ ಕೇಳ್ತಾರೆ. ಸರ್ಕಾರಗಳು ABC ನಡುವೆ ಹೇಗೆ ಪ್ರತ್ಯೇಕಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ದೇವಸ್ಥಾನದ ಒಳಗಡೆ ಪೂಜೆ ಮಾಡುವಂಥದ್ದು ಜಾತ್ಯತೀತ ಕಾರ್ಯ ಅಲ್ಲ, ಇದು ಸಮಾರಂಭದ ಭಾಗ, ಅಲ್ಲಿ ಹಲವು ನಿರ್ಧಾರಗಳು ಒಳಗೊಂಡಿವೆ ಅನ್ನುವಂಥ ಅಂಶವನ್ನು ಕೋರ್ಟ್ನ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಕೋರ್ಟ್ನ ಗಮನಕ್ಕೆ ಈ ವಿಚಾರವನ್ನು ತಂದಂತಹ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ, ಅಂದರೆ ಅವ್ರನ್ನ ಕೋರ್ಟ್ಗೆ ಏನು ಈ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆ ಕೂಡ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಆಗುತ್ತೆ. ತಾಯಿ ಚಾಮುಂಡೇಶ್ವರಿ ಪೂಜೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಪೂಜೆ ಮಾಡುವಂಥವರು ಅಲ್ಲಿಯ ಪ್ರಧಾನ ಅರ್ಚಕರು ಪೂಜೆಯನ್ನು ಮಾಡ್ತಿರ್ತಾರೆ, ಆದರೆ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದು. ಮತ್ತೆ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಅವರು ಹೇಳ್ತಾರೆ, ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅಂತ. ಅರ್ಜಿಯನ್ನು ಇದು 2ನೇ ಬಾರಿ ಹೇಳಿದೆ.
ನಮ್ಮ ಧರ್ಮದ ವಿರುದ್ಧದ ಹೇಳಿಕೆ ನೀಡಲಾಗಿದೆ ಅಂತೇಳಿ ನಂತರ ಪ್ರಸ್ತಾಪಿಸ್ತಾರೆ. ಯಾವ ವಿಚಾರಕ್ಕಾಗಿ ಅಂತ ಹೇಳಿದರೆ ಅದೇ ವಿಡಿಯೋ ವೈರಲ್ ಆಗಿದೆಯಲ್ಲ ಆ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ. ಇಂಥ ಸನ್ನಿವೇಶದಲ್ಲಿ ಆ ರೀತಿಯ ವ್ಯಕ್ತಿಗಳನ್ನು ಆಹ್ವಾನಿಸಬಾರದು ಅಂತ ಹೇಳಿ ಅರ್ಜಿದಾರ ಪರ ವಕೀಲರು ಹೇಳ್ಕೊಳ್ತಾರೆ. ಇಲ್ಲಿ ಎರಡು ಅಂಶಗಳಿವೆ. ಒಬ್ಬರು ಜಾತ್ಯತೀತತೆಯನ್ನು ಪ್ರತಿಪಾದಿಸುತ್ತಾರೆ, ಇನ್ನೊಬ್ಬರು ಸಂಪೂರ್ಣವಾಗಿ ನಮ್ಮ ವಿರುದ್ಧದ ಧೋರಣೆಯನ್ನು ಹೊಂದಿದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಇಂಥವ್ರನ್ನ ನೀವು ಆಹ್ವಾನಿಸೋದಕ್ಕೆ ಸಾಧ್ಯ ಇಲ್ಲ, ಅಂದರೆ ಸರ್ಕಾರದವರು ಇಂಥವರನ್ನ ಆಹ್ವಾನಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಆಗ ನ್ಯಾಯಮೂರ್ತಿಯವರು ಹೇಳಿದ್ದಾರೆ, ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಈಗಾಗಲೇ ನಾವು 3 ಬಾರಿ ಹೇಳಿ ಆಗಿದೆ, ಇನ್ನೆಷ್ಟು ಬಾರಿ ಹೇಳಬೇಕು ಅನ್ನುವಂಥದ್ದನ್ನು ಕೇಳೋದ್ರ ಮೂಲಕವಾಗಿ ಈ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. ಅಲ್ಲಿಗೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರು ಬರಬಾರ್ದು ಅಂತ ಯಾರ್ಯಾರು ವಾದ ಮಾಡ್ತಿದ್ರಲ್ಲ ಅವ್ರಿಗೆ ದೊಡ್ಡದಾದಂಥ ಹಿನ್ನಡೆಯಾಗಿದೆ. ಈಗ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸ್ವಾಗತವನ್ನು ವ್ಯಕ್ತಪಡಿಸಿದ್ದಾರೆ. ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಸರ್ಕಾರ ಆಹ್ವಾನಿಸಿತ್ತು. ಸರ್ಕಾರದ ನಿರ್ಧಾರದ ವಿರುದ್ಧದ ಅರ್ಜಿ ವಜಾಗೊಳಿಸಿರುವಂತಹ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ನಾನು ಸ್ವಾಗತಿಸುತ್ತೇನೆ ಅಂತ ಹೇಳಿದ್ದಾರೆ. ಮೈಸೂರು ದಸರಾವನ್ನು ಧಾರ್ಮಿಕ ನೆಲೆಗಟ್ಟಿಗೆ ಸೀಮಿತವಾಗಿಸಲು ಸಾಧ್ಯವಿಲ್ಲ. ಜಾತಿ ಧರ್ಮಗಳನ್ನು ಮೀರಿ ನಾಡಿನ ಸಮಸ್ತ ಜನರು ಕೂಡಿ ಸಂಭ್ರಮಿಸುವ ಹಬ್ಬ ಇದು. ವ್ಯವಸ್ಥಿತ ಅಪಪ್ರಚಾರ ನಡೆಸಿ ಸಮಾಜವನ್ನು ಒಡೆಯುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ನಮ್ಮ ಸರ್ಕಾರದ ನಿಲುವಿಗೆ ಮನ್ನಣೆ ದೊರೆತಿದೆ ಅಂತ ಹೇಳಿ ಮುಖ್ಯಮಂತ್ರಿಯವರು ಸ್ವಾಗತಿಸಿದ್ದಾರೆ. ಜಾತಿ ಧರ್ಮಗಳ ವೈಷಮ್ಯ ಬಿತ್ತುವ ವಿಚ್ಛಿದ್ರಕಾರಿ ಮನಸ್ಸುಗಳಿಗೆ ಇನ್ನಾದರೂ ತಾಯಿ ಚಾಮುಂಡೇಶ್ವರಿ ಸದ್ಬುದ್ಧಿಯನ್ನು ನೀಡಲಿ ಅಂತೇಳಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಯವರ ಮಾತುಗಳನ್ನು ಈಗ ಬಾನು ಮುಷ್ತಾಕ್ ಇದ್ರಲ್ಲ, ಅವರು ಬೂಕರ್ ಪ್ರಶಸ್ತಿ ಬಂದಿರತಕ್ಕಂಥವ್ರು, ಅವರು ಕನ್ನಡ ರೈಟರು. ಅವರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಬಾರದು, ಅದರ ಪರನೂ ಇರ್ತವೆ, ಅದರ ವಿರುದ್ಧನೂ ಇರ್ತವೆ. ಯಾರು ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು, ಯಾರು ಪರವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು, ಈ ಥರ ಆಗಬಾರ್ದಲ್ವಾ. ಈಗ ಕೋರ್ಟ್ಗೆ ಹೋದರು, ಸುಪ್ರೀಂ ಕೋರ್ಟ್ಗೆ ಹೋದರು, ಹೈಕೋರ್ಟ್ಗೆ ಹೋದರು, ಸುಪ್ರೀಂ ಕೋರ್ಟ್ಗೆ ಹೋದರು, ಎರಡೂ ಕಡೆ ತಿರಸ್ಕಾರ ಆಯಿತು. ಆದರೂ ಕೂಡ ಇದು ಧಾರ್ಮಿಕ ವಿಚಾರ ಅಲ್ವೇ ಅಲ್ಲ, ಸಾಂಸ್ಕೃತಿಕ ವಿಚಾರ. ಮತ್ತೆ ಇದು ಒಂದು ನಾಡ ಹಬ್ಬ. ಅದರ ಪರವಾಗಿ ಬರೆಯೋರು ಇದ್ದಾರೆ, ಅದರ ವಿರೋಧವಾಗಿ ಬರೆಯೋರು ಇದ್ದಾರೆ. ಜಾತಿ ಗಣತಿ ಇದು ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಿರುವ ಅತ್ಯಂತ ಜನಪ್ರಿಯ ಹೆಸರು. ಪ್ರತಿಪಕ್ಷದವರು ಮಾತ್ರ ಅಲ್ಲ, ಆಡಳಿತ ಪಕ್ಷದವರು ಕೂಡ ಈ ಸಮೀಕ್ಷೆಯನ್ನು ಜಾತಿ ಗಣತಿ ಅಂತಲೇ ಕರೆಯುವಂಥದ್ದು. ಆದರೆ ಯಾವಾಗ ಜಾತಿ ಗಣತಿಗೆ ಟೀಕೆ ಬರುತ್ತೋ ಆಗೆಲ್ಲ ಇದು ಜಾತಿ ಗಣತಿಯೇ ಅಲ್ಲ, ಜಾತಿ ಒಂದು ಅಂಶ ಅಷ್ಟೇ, ನಾವು ಮಾಡ್ತಾ ಇರುವಂಥದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತೆಲ್ಲ ಸ್ಪಷ್ಟನೆಯನ್ನು ಕೊಡ್ತಾ ಇರ್ತಾರೆ. ಹೀಗೆ ಸರ್ಕಾರದಲ್ಲಿರುವ ಗೊಂದಲಗಳ ಕಾರಣದಿಂದಲೇ ಈ ಜಾತಿ ಗಣತಿಗೆ ಕಡೆ ಕ್ಷಣದಲ್ಲಿ ಗ್ರಹಣ ಹಿಡಿಯುವಂತಹ ಲಕ್ಷಣ ಕಾಣ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರು ಅದೆಲ್ಲವನ್ನು ಸದ್ಯಕ್ಕೆ ಪಕ್ಕಕ್ಕೆ ಸರಿಸಿದ್ರು. ಹೈಕೋರ್ಟ್ನಲ್ಲಿ ಜಾತಿ ಗಣತಿ ನಡೆಸದಂತೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯೊಂದು ಸಲ್ಲಿಕೆಯಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಸಿದ್ದುಗೆ ಸವಾಲು. ಸಿಎಂ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಜಾತಿ ಗಣತಿ ಅನ್ನುವಂಥದ್ದು ದೊಡ್ಡ ಸವಾಲು. 2015ರಲ್ಲಿ ಜಾತಿ ಗಣತಿಯನ್ನು ಮಾಡಿಸಿದ್ರು. ಕೊನೆಗೆ ಅದನ್ನು 2025ರಲ್ಲಿ ಕ್ಯಾಬಿನೆಟ್ನಲ್ಲಿ, ಅಂದರೆ ಸರಿಯಾಗಿ ಎಕ್ಸಾಕ್ಟ್ 10 ವರ್ಷದ ನಂತರ ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ರು. ಆನಂತರ ಅದನ್ನು ಅಂಗೀಕರಿಸ್ತೇನೆ ಅಂತ ಸಿದ್ದರಾಮಯ್ಯನವರೇನೋ ಅಂದ್ಕೊಂಡಿದ್ರು. ಆದರೆ ಪ್ರತಿಪಕ್ಷಗಳವರು, ಸಮುದಾಯಗಳ ಸ್ವಾಮೀಜಿಗಳು, ಬೇರೆ ಬೇರೆ ಜಾತಿಗಳ ಮುಖಂಡರು ಇವರೆಲ್ಲ ವಿರೋಧದ ಜೊತೆಗೆ ಸ್ವಪಕ್ಷೀಯರು ಕೂಡ ಹೈಕಮಾಂಡ್ಗೆ ದೂರು ನೀಡಿದ್ದರಿಂದಾಗಿ ಅಂತಿಮವಾಗಿ ಆ ಸಮೀಕ್ಷೆಯನ್ನು ಪಕ್ಕಕ್ಕಿಟ್ಟು ಹೊಸ ಸಮೀಕ್ಷೆ ನಡೆಸೋದಕ್ಕೆ ಹೊರಟಿದ್ದಾರೆ. ಆದರೆ ಈ ಸಮೀಕ್ಷೆ ಇನ್ನೇನು ಟೇಕ್ ಆಫ್ ಆಗಬೇಕು ಅಂತ ರನ್ವೇ ಕಡೆಗೆ ಹೊರಟಿದ್ದಾಗಲೇ ಸಚಿವ ಸಂಪುಟದ ಸದಸ್ಯರೇ ಓಡೋಡಿ ಬಂದು ರೆಡ್ ಸಿಗ್ನಲ್ ಅನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅಚಾನಕ್ಕಾಗಿ ಎದುರಾದಂತಹ ರೆಡ್ ಸಿಗ್ನಲ್ಗೆ ಸಂಬಂಧಿಸಿದಂತೆ ಸಚಿವರಿಂದಲೇ ಉತ್ತರವನ್ನು ಕಂಡುಕೊಂಡು ಇದ್ದ ತಾಂತ್ರಿಕ ಲೋಪಗಳನ್ನು ಪರಿಹರಿಸಿದ್ದೇವೆ ಅಂತ ಹೇಳ್ತಾ ಮತ್ತೆ ಈ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಷ್ಟೆಲ್ಲ ಆಗೋದ್ರ ನಡುವೆ ರಾಜಕೀಯವಾಗಿ ಏನೆಲ್ಲ ಕಸರತ್ತುಗಳು ನಡೆದಿವೆ, ಪ್ರತಿಪಕ್ಷದವರಿಗೆ ಇದು ಹೇಗೆಲ್ಲ ಆಹಾರ ಆಗಿದೆ ಅನ್ನೋದನ್ನು ವಿವರಿಸ್ತೀನಿ. ಜೊತೆಗೆ ಇದರ ನಡುವೆ ಹೈಕೋರ್ಟ್ನಲ್ಲಿ ಈ ಸಮೀಕ್ಷೆಗೆ ತಡೆ ನೀಡುವಂತೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಸಮೀಕ್ಷೆ ಆರಂಭವಾಗುವ ದಿನವೇ ಹೈಕೋರ್ಟ್ ಕೂಡ PIL ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಅದನ್ನು ಕೂಡ ತೋರಿಸ್ತೀನಿ.
ಒಂದು ವಿವರವಾದಂತಹ ವರದಿಯ ಮೂಲಕವಾಗಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಸಿದ್ದುಗೆ ಇರುವ ಸವಾಲಿನ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಜಾತ್ಯತೀತ ಸುಪ್ರೀಂ ಕೋರ್ಟ್ನಲ್ಲಿ ಬಾನು ಮುಷ್ತಾಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆಯಾಗಿತ್ತು. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಆಹ್ವಾನ ಕೊಟ್ಟಿರುವಂಥದ್ದು. ಬಾನು ಮುಷ್ತಾಕ್ ಯಾಕೆ ಆಯ್ಕೆಯಾದರು ಅಂತ ಹೇಳುವಂತಹ ಪ್ರಶ್ನೆ ಮುಂದಕ್ಕೆ ಬಂದಾಗ ಇರುವ ಮೊದಲ ಉತ್ತರ ಮತ್ತು ಏಕೈಕ ಉತ್ತರ, ಈ ವರ್ಷ ಅವರಿಗೆ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ, ಹೀಗಾಗಿ ಅವರನ್ನು ಕರೆದಿದ್ದಾರೆ. ಆದರೆ ಯಾವಾಗ ಅವ್ರನ್ನ ಆಹ್ವಾನಿಸುವ ಸರ್ಕಾರದ ತೀರ್ಮಾನ ಹೊರಬಿತ್ತೋ ಇಮಿಡಿಯೇಟ್ಲಿ ಒಂದು ವಿಡಿಯೋವನ್ನು, ಅವ್ರ ಹಿಂದೆ ಮಾತನಾಡಿದಂಥ ವಿಡಿಯೋವನ್ನು, ಅದನ್ನು ಹಿಂದೆ ಯಾರು ಕೇಳಿಸ್ಕೊಂಡ್ರು, ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಈಗ ಇದ್ದಕ್ಕಿದ್ದಂತೆ ಆ ವಿಡಿಯೋ ವೈರಲ್ ಆಯಿತು. ಆ ವೈರಲ್ ಆಗ್ತಾ ಇದ್ದಂತೆಯೇ ಇಲ್ಲ ಹಿಂದೂ ವಿರೋಧಿ ಅದು ಇದು ಎಲ್ಲವೂ ಕೂಡ ಬಂತು. ಸುಪ್ರೀಂ ಕೋರ್ಟ್ ಇವತ್ತು ಇದನ್ನು ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ತಾ ಇದ್ದಂತೆಯೇ ವಜಾಗೊಳಿಸಿದೆ ಅಂತ ಹೇಳಿ, ಒಂದಲ್ಲ ಎರಡಲ್ಲ 3 ಬಾರಿ. ಯಾಕೆ, ಏನು ಅಲ್ಲಿ ಹಾಗಾದರೆ ವಿಚಾರಣೆ ನಡೆದಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಕಾರ್ಯಕಲಾಪ ಹೇಗಿತ್ತು ಇವತ್ತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ, ಅದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಜಾತ್ಯತೀತ ಸುಪ್ರೀಂ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಸಿದ್ದುಗೆ ಸವಾಲು, ಸಿದ್ದರಾಮಯ್ಯನವರಿಗೆ ಸವಾಲಿರುವಂಥದ್ದು ಕೇವಲ ಜಾತಿ ಗಣತಿ ಮಾಡಿಸೋದರಲ್ಲಿ ಮಾತ್ರ ಅಲ್ಲ. ಜಾತಿ ಗಣತಿ ಮಾಡಿಸೋದಕ್ಕೆ ಬೇಕಾಗಿರುವಂಥದ್ದು ಜನ, ಅಂದರೆ ಟೀಚರ್ಸ್ ಬೇಕು, 1-1.5 ಲಕ್ಷ ಜನ, ಬೊಕ್ಕಸದಲ್ಲಿ ಹಣ, ಯಾಕಂದರೆ ಹಣ ಖರ್ಚು ಮಾಡಬೇಕು. ಹಣ ಖರ್ಚು ಮಾಡಿದರೆ ಜನ ಮತ್ತು ಹಣ ಇವೆರಡಿದ್ದರೆ ಗಣತಿ ಮಾಡಿಸ್ಬೋದು, ಸಮೀಕ್ಷೆಯನ್ನು ಮುಗಿಸ್ಬೋದು. ಆ್ಯಕ್ಚುಲಿ ಸವಾಲಿರುವಂಥದ್ದು ಈ ಸಮೀಕ್ಷೆಯನ್ನು ನಂತರ ಬರುವಂತಹ ವರದಿಯನ್ನು ಅಂಗೀಕರಿಸುವಂಥದ್ದು, ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಅದೆಲ್ಲವೂ ಕೂಡ. ಆದರೆ ಆ ಸವಾಲಿಗಿಂತ ಮುಂಚಿತವಾಗಿಯೇ ಇಲ್ಲಿ ಬಹಳಷ್ಟು ಸವಾಲುಗಳು ಸಿದ್ದರಾಮಯ್ಯನವರ ಮುಂದೆ ಎದುರಾಗ್ತಾ ಇದ್ದಾವೆ. ಜನ ಹಣ ಎರಡು ಇದ್ರೂ ಕೂಡ ಸವಾಲುಗಳು ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಕ್ಲೀನಾಗಿ ಮ್ಯಾಪ್ ಮಾಡಿ ಗಳು ಬೀಜ ಬಿತ್ತಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅವರ ಕೆಟ್ಟ ವಿಚಾರಗಳಿಗೆ ಇವತ್ತು ಅವರ ಪಕ್ಷದಿಂದನ ಬ್ರೇಕ್ ಬಿದ್ದಿದೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಗೆ ಮುಂದಾಗಿರುವ ಸರ್ಕಾರದ ನಿರ್ಧಾರಕ್ಕೆ ಜಾತಿ ಬಣ್ಣ ಕಟ್ಟಿ ದೊಡ್ಡ ರಾದ್ಧಾಂತವನ್ನೇ ಮಾಡಲಾಯಿತು. ಇದೀಗ ಜಾತಿಗಣತಿ ಸಮೀಕ್ಷೆ ಅಂತಾನೆ ಎಲ್ಲಾ ಕಡೆ ಪ್ರಚಾರ ಆಗಿರುವ ಜಾತಿಗಣತಿ ಸಮೀಕ್ಷೆಯನ್ನ ಸೆಪ್ಟೆಂಬರ್ 22ರಿಂದಲೇ ಮಾಡಲು ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ನಿನ್ನೆಯ ಸಚಿವ ಸಂಪುಟದಲ್ಲಿ ಕೂಗಾಟ, ಸಮುದಾಯಗಳ ವಿರೋಧ, ಸ್ವಾಮೀಜಿಗಳ ಆಕ್ಷೇಪ, ಪ್ರತಿಪಕ್ಷಗಳ ಕಟು ಟೀಕೆಗಳನ್ನ ಮೆಟ್ಟಿ ನಿಂತಿರುವ ಸಿಎಂ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆಗೆ ಸಂಕಲ್ಪ ತೊಟ್ಟಿದ್ದಾರೆ. ನಿನ್ನೆಯ ಸಚಿವ ಸಂಪುಟ ಸಭೆ, ನಿನ್ನೆ ಸಂಜೆ ಸಚಿವರ ಸಭೆ, ಇವತ್ತು ಬೆಳಿಗ್ಗೆ ಮತ್ತೊಂದು ಸುತ್ತಿನ ಸಭೆ, ಅದೆಲ್ಲವೂ ಆದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಭೆ ಬಳಿಕ ಕೊನೆಗೂ ಜಾತಿಗಣತಿ ಸಮೀಕ್ಷೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಸಮೀಕ್ಷೆ ಬಗ್ಗೆ ಎದ್ದಿರುವ ಗೊಂದಲಗಳಿಗೆ ತೆರೆ ಎಳೆಯಲು ಆಯೋಗಕ್ಕೆ ಸೂಚಿಸಲಾಗಿದೆ. ಜಾತಿ ಸಮೀಕ್ಷೆ ಪಟ್ಟಿಯಲ್ಲಿರುವ ಹೆಚ್ಚುವರಿ 331 ಜಾತಿಗಳ ಕಾಲಂಗೆ ತಡೆ ನೀಡಲಾಗಿದೆ. ಹಾಗೆ ಹಿಂದೂ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಕಾಲಂಗೂ ತಡೆ ನೀಡಲಾಗಿದೆ. ಸರ್ವೆ ಉದ್ದೇಶ ಒಳ್ಳೆಯದೇ, ಆದರೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಸರ್ವೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ಸಚಿವರು ಒತ್ತಾಯಿಸಿದ್ದರು. ಸಮೀಕ್ಷೆ ಮಾಡಲು ಆಯೋಗದ ಮೇಲೆ ಯಾವುದೇ ಪ್ರಭಾವ ಬೀರದಿರುವ ಬಗ್ಗೆಯೂ ಚರ್ಚೆ ಆಗಿದೆ. ಇದು ಜಾತಿಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಷ್ಟೇ. ಸಮೀಕ್ಷೆಯಲ್ಲಿ ದತ್ತಾಂಶದ ಆಧಾರದ ಮೇಲೆ ಜಾತಿಗಳ ನಿರ್ಧಾರವಾಗಲಿದೆ. ದತ್ತಾಂಶ ಸಿಕ್ಕ ಬಳಿಕ ಮತ್ತೊಂದು ಚರ್ಚೆ ನಡೆಸಿ ತೀರ್ಮಾನ ಮಾಡಲಾಗಿದೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ, ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಖಂಡಿಸಬೇಕು, ಅದಕ್ಕೆ ಸರಿಯಾದಂತ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. 22ರಿಂದ ಸಮೀಕ್ಷೆ ಇದೆ ಸರ್, ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ದು? ಸಮೀಕ್ಷೆ 22ರಿಂದ ಚರ್ಚೆ ಸರ್, ಕ್ಯಾಬಿನೆಟ್ ಅಲ್ಲಿ ಪರ ವಿರೋಧ ಚರ್ಚೆ ಆಗಿದೆ ಸರ್. ಏನಿಲ್ಲ, ನಾವೆಲ್ಲ ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ.
ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನ ಆಲ್ಫಾಬೆಟಿಕ್ ಆರ್ಡರ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತೀವಿ. ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ಸಾಮಾಜಿಕವಾದಂತ ನ್ಯಾಯ ಕೊಡಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತೀವಿ. ಅವರ ಸುದರ್ಶನ್ ಸಲಹೆ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಎಲೆಕ್ಷನ್ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಹೋಗಿ ಅವರು ಒಬ್ಬ ಹಿಂದುಳಿದ ನಾಯಕರು ಅವರ ಅನುಭವನ ಹೋಗಿ ತಿಳಿಸಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನನಗೆ ಆ ಸಿಸ್ಟಮ್ ಗೊತ್ತಿಲ್ಲ. ಅದನ್ನ ನಾವು ಮುಖ್ಯಮಂತ್ರಿ ಗಮನಕ್ಕೂ ನಾವು ತಂದಿದ್ದೀವಿ. ಅವರು ಇದನ್ನೆಲ್ಲ ಅಧ್ಯಯನ ಮಾಡ್ತಾರೆ. ಹೀಗೆ ಹೇಳುತ್ತಿರುವ ಸಿಎಂ ಡಿಸಿಎಂ ಅವರಿಗೆ ನಿನ್ನೆ ಸಂಪುಟ ಸಭೆಯಲ್ಲಿ ಆದ ಗಲಾಟೆಗಳ ಬಗ್ಗೆಯೂ ಗೊತ್ತೇ ಇದೆ. ಜಾತಿ ವಿಚಾರವಾಗಿ ಸ್ವಪಕ್ಷೀಯರ ಆಕ್ರೋಶಕ್ಕೂ ಗುರಿಯಾಗಿದ್ದರು ಸಿಎಂ ಎದುರಲ್ಲೇ ಕೆಲ ಸಚಿವರು ಏರು ಧ್ವನಿಯಲ್ಲೇ ಮಾತಾಡಿದ್ರು. ಕ್ಯಾಬಿನೆಟ್ನಲ್ಲಿ ಸಚಿವರ ಸಿಟ್ಟು ಕಂಡು ಪ್ರತ್ಯೇಕ ಸಭೆ ನಡೆಸಲು ಸಿಎಂ ಸೂಚನೆ ಕೊಟ್ಟಿದ್ರು. ಪ್ರತ್ಯೇಕ ಸಭೆ ನಡೆಸಿ ಸಚಿವರ ಅಭಿಪ್ರಾಯ ಸಂಗ್ರಹಕ್ಕೆ ಪ್ಲಾನ್ ಮಾಡಿದ್ದರು. ಸಚಿವರ ಅಭಿಪ್ರಾಯ ಆಧರಿಸಿ ನಿನ್ನೆ ರಾತ್ರಿ ಮತ್ತು ಇಂದು ಬೆಳಿಗ್ಗೆ ಸಿಎಂ ಪ್ರತ್ಯೇಕ ಸಭೆ ಮಾಡಿದ್ರು. ಸಚಿವರ ಅಹವಾಲುಗಳನ್ನು ಪರಿಗಣಿಸಿಯೇ ಜಾತಿಗಣತಿ ಮುಂದುವರೆಸಲು ನಿರ್ಧಾರ ಮಾಡಿದ್ರು. ಜಾತಿಗಣತಿ ವಿಚಾರದಲ್ಲಿ ಸಚಿವರ ಬೆಂಬಲ ಖಾತ್ರಿಪಡಿಸಿರುವ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆ ಸಭೆ ಮಾಡಿ ಜಾತಿಗಣತಿ ಜಟಾಪಟಿ ಬಗ್ಗೆ ಚರ್ಚೆ ಮಾಡಿದ್ದರು. ಎಲ್ಲವನ್ನೂ ಚರ್ಚಿಸಿದ ಬಳಿಕವೂ ಸಮೀಕ್ಷೆ ಮಾಡುವ ತೀರ್ಮಾನ ಮಾಡಲಾಯಿತು. ಆಕ್ಷೇಪಗಳು, ಸರ್ವೆಯಲ್ಲಿ ಮಾಡುತ್ತಿರುವ ಬದಲಾವಣೆಗಳ ಬಗ್ಗೆಯೂ ಚರ್ಚೆ ನಡೆದಿದೆ. ಈ ನಂತರವೇ ಸುರ್ಜೇವಾಲಾಗೆ ಸಿಎಂ ಮತ್ತು ಡಿಸಿಎಂ ಮಾಹಿತಿ ನೀಡಿದ್ದಾರೆ. ಇಷ್ಟಾದ್ರೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ನಾವು ಯಾರೂ ಗಲಾಟೆ ಮಾಡೇ ಇಲ್ಲ ಅಂದ್ರು ಸಚಿವ ಎಂಬಿ ಪಾಟೀಲ್ ಪಾಟೀಲ್ರ ರೋಷ ಗುದ್ದಿದ್ರು, ಹಾಳೆಯನ್ನು ಟೇಬಲ್ ಗುದ್ದಿದ್ರು, ಹಾಳೆಯನ್ನು ಕಿತ್ತಿದ್ರು, ಇದು ಮಾಡಿದ್ರು. ಹಾಗೆ ಮುಖ್ಯಮಂತ್ರಿಗಳೇ ಇದು ಮಾಡಿದ್ರು ಅಂತ ಗಾಬರಿ ಆದರು. ಹಾಗೆ ಹೀಗೆ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಇವತ್ತು ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಅಲ್ಲಿ ಏನೇನು ಸಮಸ್ಯೆಗಳದರಲ್ಲಿದ್ದಾವೆ, ಏನೇನು ತಪ್ಪು ಗ್ರಹಿಕೆ ಜನರಲ್ಲಿದೆ, ಈ ಸಮಸ್ಯೆಗಳಿದ್ದಾವೆ, ಇದೆಲ್ಲವನ್ನು ಕೂಡ ಚರ್ಚೆಯನ್ನು ಭಾಳ ಸೌಹಾರ್ದಯುತವಾಗಿ ಎಲ್ಲರೂ, ನಾನಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, ಈಶ್ವರ್ ಖಂಡ್ರೆ ಅವರಾಗಲಿ, ಸಂತೋಷ್ ಲಾಡ್ ಅವರಾಗಲಿ, ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಇದರಲ್ಲಿ ಎರಡು ಮಾತಿಲ್ಲ. ಇದೇ ಹೊತ್ತಲ್ಲೇ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ಜಾತಿಗಳ ನಡುವೆ ಘರ್ಷಣೆ ತಂದಿಡುವ ಹುನ್ನಾರ, ಹಿಂದೂ ಸಮಾಜವನ್ನ ಕ್ರಿಶ್ಚಿಯನೀಕರಣ ಮಾಡುವ ಹುನ್ನಾರ ಎಂಬ ಆರೋಪ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಕಟ್ಟುಬಿದ್ದು ಹೀಗೆ ಹಠ ಮಾಡಿದ್ದಾರೆ ಅಂತಾನೂ ಆರೋಪಿಸಲಾಗ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಂದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಮಡಿವಾಳ ಕ್ರಿಶ್ಚಿಯನ್, ಯಾದವ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್ ಇಂಥ ಕ್ರಿಶ್ಚಿಯನ್ ಶಬ್ದಗಳನ್ನು ಬಳಸಿ ಇಡೀ ಹಿಂದೂ ಸಮಾಜದಲ್ಲಿರುವಂಥ 47ರಿಂದ 50 ಜಾತಿ, ದಲಿತರು ಸೇರಿದಂತೆ, ಹಿಂದುಳಿದ ವರ್ಗದವರು ಸೇರಿದಂತೆ ಕ್ರಿಶ್ಚಿಯನೀಕರಣ ಮಾಡುವಂಥ ಒಂದು ವ್ಯವಸ್ಥೆಗೆ ನೀವು ಕೈ ಇಕ್ಕಿದ್ದು ಇವತ್ತು ಅರ್ಥವಾಗಿದೆ. ಇವತ್ತೆಲ್ಲ ಒಂದು ಕಡೆ ಬಹಳ ಸಂತೋಷ ಆಗುತ್ತೆ. ಬಲವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಬಲವಾಗಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸಂತೋಷ ಪಡ್ತೀನಿ. ನಿಜಕ್ಕೂ ಸತ್ಯ ಆಗಿದ್ರೆ ಸ್ವಾಗತಕರ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಯಾವ್ಯಾವಾಗ ಫೈಲರ್ ಆಗ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಅವ್ರಿಗಿರುವಂತ ಅಸ್ತ್ರ ಜಾತಿ. ಅದನ್ನ ಕೆಳಗಿನ ತನಕ ಹಳ್ಳಿಗಳ ತನಕ ಪರ್ಕ್ಯುಲೇಟ್ ಮಾಡಿದ್ರು. ಒಕ್ಕಲಿಗರು ಕೂಡ ನನಗಿರೋ ಮಾಹಿತಿ, ಸಿದ್ದರಾಮಯ್ಯನವರ ಕಿತಾಪತಿ, ಕುತಂತ್ರ ಈ ಥರದ್ದೆಲ್ಲ ಮಾಡಬೇಕು ಅನ್ನೋ ಒಂದು ಹುನ್ನಾರವನ್ನು ಅವ್ರಿಗೆ ಯಾರೋ ಒಂದು ರಾಜಕೀಯದ ಟಾಸ್ಕ್ ಕೊಟ್ಟಿರಬೇಕು ಸಿದ್ದರಾಮಯ್ಯನವ್ರಿಗೆ. ಯಾರೂ ಮಾಡದೇ ಇರೋವಂಥ ಈ ಅಧರ್ಮದ ಕೆಲಸವನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರ ಹೈಕಮಾಂಡ್ ಎಲ್ಲೋ ಈ ಟಾಸ್ಕ್ ಕೊಟ್ಟಿರ್ತಾರೆ. ರಾಜಕೀಯವಾಗಿ ಇಷ್ಟೆಲ್ಲ ಘರ್ಷಣೆಗಳು ನಡೆಯುತ್ತಿರುವಾಗಲೇ ಸಮುದಾಯಗಳು ಕೂಡ ಜಿದ್ದಿಗೆ ಬಿದ್ದಿವೆ. ಆಯಾ ಸಮುದಾಯದ ನಾಯಕರು ಧರ್ಮ, ಜಾತಿ ಬರೆಸುವ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಂಚಮಸಾಲಿ ಸಮುದಾಯದ ಎಲ್ಲರೂ ಕೂಡ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಿ ಎಂದು ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ವಚನಾನಂದ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸಿ, ಉಪಜಾತಿ ಕಾಲಂನಲ್ಲಿ 135 ಒಳಪಂಗಡಗಳ ಪೈಕಿ ಒಂದನ್ನು ಬರೆಸಿ ಎಂದು ಹುಬ್ಬಳ್ಳಿ ಸಮಾವೇಶದಲ್ಲಿ ಕರೆ ಕೊಡಲಾಗಿದೆ. ಇನ್ನು ರೆಡ್ಡಿ ಸಮುದಾಯದವರು ರೆಡ್ಡಿ ಲಿಂಗಾಯತ ಅಂತ ಬರೆಸಿ ಎಂದು ಜಾಗೃತಿ ಮೂಡಿಸಲಾಗಿದೆ. ಹಾಗೆ ಮಾದಿಗ ಸಮುದಾಯದವರು ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಬದಲು ಮಾದಿಗ ಎಂದೇ ಬರೆಸಿ ಎಂದು ಕರೆ ಕೊಡಲಾಗಿದೆ. ಬಲಗೈ ಸಮುದಾಯದವರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ನಮೂದು ಮಾಡಿ ಆಡು ಭಾಷೆಯಲ್ಲಿ ಬಳಸುವ ಜಾತಿಯನ್ನ ಉಪಜಾತಿಯಲ್ಲಿ ಬರೆಸಿ ಎಂದು ಕರೆ ಕೊಡಲಾಗಿದೆ. ಇದರ ಮಧ್ಯೆ ನಾಳೆ ಒಕ್ಕಲಿಗ ಸಮುದಾಯಗಳ ನಾಯಕರ ಸಭೆ ನಡೆಯಲಿದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಸಮೀಕ್ಷೆ ವೇಳೆ ಏನು ಬರೆಸಬೇಕು ಎಂಬುದರ ನಿರ್ಧಾರವಾಗಲಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜಾತಿಗಳಿರ್ಬೋದು, ಯಾವುದೇ ಜಾತಿ, ಪಂಥ, ಮತ ಯಾವುದೇ ಇದ್ರೂ ಸಹ
ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ಹಿಂದೂ ಅಂತ ಹೇಳಿನೇ ನಮೂದು ಮಾಡಬೇಕು, ಹಿಂದೂ ಅಂಥೇಳಿ ಬರಿಬೇಕು ಆ ಧರ್ಮದ ಕಾಲಂನಲ್ಲಿ ಅಂತೇಳಿ ನಾವು ಒಕ್ಕೊರಳಿನಿಂದ ಈ ಒಂದು ಮಹತ್ತರವಾಗಿರ್ತಕ್ಕಂಥ ನಿರ್ಣಯವನ್ನು ಕೂಡ ಈ ಒಂದು ಶಿಬಿರದಲ್ಲಿ ಇವತ್ತು ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತೆಲ್ಲ ಸಮುದಾಯದವರ ಹಿರಿಯರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಇವತ್ತು ಧರ್ಮದ ಕಾಲಂನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಅಥವಾ ಇವತ್ತಿಲ್ಲಿರುವಂಥದ್ದು ಏನು ತಮ್ಮ ತಮ್ಮ ವಿವೇಚನೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಧರ್ಮದ ಕಾಲಂನಲ್ಲಿ ಹೆಸರನ್ನು ಬರೆಸಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ನಾನು ಮಹಾಸಭೆ ಪರವಾಗಿ ಮತ್ತು ಶಾಮನೂರು ಶಿವಶಂಕರಪ್ಪನವರ ಅಪ್ಪಣೆಯಿಂದ ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಶ್ವರ್ ಖಂಡ್ರೆ ಘೋಷಣೆ ಮಾಡಿದ ಸಮಾವೇಶವನ್ನ ಶಿರಹಟ್ಟಿ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಸಲಾಗಿತ್ತು. ಲಿಂಗಾಯತರು, ವೀರಶೈವರು ಬೇರೆ ಬೇರೆ ಅಲ್ಲ, ಎಲ್ಲರೂ ಒಂದೇ ಎಂಬ ಸಂದೇಶ ಸಾರುವ ಸಮಾವೇಶ ಅದಾಗಿತ್ತು. ಆದರೆ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ನಾಯಕರಲ್ಲೇ ಧರ್ಮ, ಜಾತಿ ಬಗ್ಗೆ ಭಿನ್ನಾಭಿಪ್ರಾಯಗಳು ಕೇಳಿಬಂದವು. ಈ ಒಂದು ವೀರಶೈವ ಲಿಂಗಾಯತ ಸಮಾಜ ಈ ಒಂದಾಗಿ ಕೆಲಸ ಮಾಡಿದಾಗ ಸಮಾಜಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯವೇ. ಈ ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ಧಕ್ಕೆಯನ್ನು ಉಂಟು ಮಾಡುವ ಯಾವುದೇ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಒಂದಾಗಿರುವಂತಹ ತೀರ್ಮಾನವನ್ನ ಮಾಡೇ ತೀರ್ತೇವೆ. ನಮ್ಮ ಸಹನಾ ಗುಣವೇ ನಮಗೆ ದೌರ್ಬಲ್ಯ ಆಗ್ತದೆ. ನಮ್ಮಲ್ಲಿ ಒಕ್ಕಟ್ಟಿದ್ರೆ, ನಮ್ಮಲ್ಲಿ ಭಾವನೆಗಳು ಒಂದಾಗಿದ್ರೆ, ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ನಿಂತರೆ ಯಾರೂ ಕೂಡ ನಮ್ಮನ್ನ ಮುಟ್ಟುವ ಸಾಹಸ ಮಾಡುವುದಿಲ್ಲ. ಹೀಗೆ ರಾಜಕೀಯ ಜಟಾಪಟಿ, ಸಮುದಾಯಗಳ ಸಂಘರ್ಷಗಳು ಆಗುತ್ತಿರುವಾಗಲೇ ಜಾತಿ ಸಮೀಕ್ಷೆ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದೆ. ಸಮೀಕ್ಷೆ ನಡೆಸದಂತೆ ಕೋರಿ ವಕೀಲ ಕೆಎನ್ ಸುಬ್ಬಾರೆಡ್ಡಿ, ಉದಯ್ ಶಂಕರ್ ಅರ್ಜಿ ಹಾಕಿದ್ದಾರೆ. ಹಾಗೆ ರಾಜ್ಯ ಒಕ್ಕಲಿಗರ ಸಂಘ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರಿಂದಲೂ ರಿಟ್ ಅರ್ಜಿಗಳು ಹಾಕಲಾಗಿದೆ. ಸುಬ್ಬಾರೆಡ್ಡಿ ಅರ್ಜಿ ವಿಚಾರಣೆ ಮಾಡಿರುವ ಹೈಕೋರ್ಟ್ ಉಳಿದವರ ಅರ್ಜಿಗಳ ವಿಚಾರಣೆಯನ್ನ ಸೆಪ್ಟೆಂಬರ್ 22ಕ್ಕೆ ಮುಂದೂಡಿದೆ. ಸುಬ್ಬಾರೆಡ್ಡಿ ಅರ್ಜಿ ವಿಚಾರಣೆ ವೇಳೆ ವಾದ ಪ್ರತಿವಾದಗಳೂ ನಡೆದಿವೆ. ಗಣತಿ ಆರಂಭವಾದ ಕಾರಣಕ್ಕೆ ತುರ್ತು ವಿಚಾರಣೆ ಮಾಡುವಂತೆ ದೂರುದಾರರು ಮನವಿ ಮಾಡಿದ್ರು. ವಿಭಾಗೀಯ ಪೀಠ ಪ್ರಕರಣವನ್ನ ಪರಿಗಣಿಸಿರುವುದರಿಂದ ಸಮೀಕ್ಷೆಗೆ ತಡೆ ನೀಡಲು ಮನವಿ ಮಾಡಿದ್ರು. ಇದಕ್ಕೆ ಪ್ರತಿವಾದ ಮಂಡಿಸಿದ ಆಯೋಗ ಈಗಾಗಲೇ 2 ಕೋಟಿ ಕುಟುಂಬಗಳಿಗೆ ಜಾತಿ ಗಣತಿಗೆ ಸಂಬಂಧಿಸಿದ ಪ್ರತಿ ನೀಡಲಾಗಿದೆ ಎಂದಿದೆ. ಆಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಎಲ್ಲದರ ಸಮಗ್ರ ವಿಚಾರಣೆಯನ್ನ ಸೋಮವಾರ ಮಾಡುವುದಾಗಿ ಹೇಳಿ ವಿಚಾರಣೆ ಮುಂದೂಡಿದೆ. ಇದೇನೇ ಇದ್ದರೂ ಮುಂದಿನ ಸೋಮವಾರದಿಂದಲೇ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದೆ. ಮನೆ ಮನೆಗೆ ಗಣತಿದಾರರು ಬರಲಿದ್ದು ಮಾಹಿತಿ ಆರಂಭವಾಗಲಿದೆ. ಆದರೆ ಹೈಕೋರ್ಟ್ ಯಾವ ರೀತಿಯಲ್ಲಿ ಸೋಮವಾರ ಜಾತಿ ಗಣತಿ ಬಗ್ಗೆ ನಿರ್ದೇಶನ ನೀಡುತ್ತದೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.